ದೇವರು ನಾವು ಕಾರ್ನಾಕ್ ಟೆಂಪಲ್ ಇಂದ ಹಂಗೆ ಸುಮಾರು ದೂರ ಬಂದ್ಬಿಟ್ವಿ. ನಾವೀಗ ಇರೋ ಅಂತ ಜಾಗ ಮೆಮ್ನೋನು. ನೀವು ನೋಡ್ತಾ ಇದ್ದೀರಲ್ಲ ಈ ರಾಜರ ಪ್ರತಿಮೆಗಳು, ಇದು 3000 ವರ್ಷಗಳ ಹಳೆಯದ್ದು. 3000 ವರ್ಷಗಳ ಹಿಂದೆ ಆಳಿದಂತಹ ರಾಜರು ಇವರು. ಒಂದೇ ಕಲ್ಲಲ್ಲಿ ಇವರಿಬ್ಬರ ಭಾವಚಿತ್ರವನ್ನ ಕೆತ್ಬಿಟ್ಟವ್ರೆ. ಆದರೆ ಪ್ರಕೃತಿ ವಿಕೋಪಕ್ಕೋ, ಟೆರರಿಸ್ಟ್ ಅಟ್ಯಾಕ್ಕೋ ಅಥವಾ ಬೇರೆ ಏನಾದರೂ ಕಾರಣಕ್ಕೋ ಅದೆಲ್ಲ ಪುಡಿ ಪುಡಿ ಆಗೋಗಿತ್ತು. ತಿರ್ಗಾ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆದರೆ ಆ ಪಕ್ಕ ಇರೋಂಥ ಕಲ್ಲು ನೋಡಿ, ಸೇಮ್ ಅವಾಗ ಹೆಂಗಿದೆಯೋ ಇವಾಗ ಹಂಗೆ ಇದೆ. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ ಒಂದೇ ಕಲ್ಲಿನ ಪ್ರತಿಮೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ನಾವೀಗ ಇದೀವಿ ಟೆಂಪಲ್ ಆಫ್ ಹಟ್ಷಟ್ಸ್ಪುಟ್ ಅಂತ. ಇದು ಈಜಿಪ್ಟ್ನಲ್ಲಿ ತುಂಬಾ ಯೂನಿಕ್ ಆಗಿರುವಂಥ ದೇವಸ್ಥಾನ. ಯಾಕೆ ಅಂತಂದರೆ ನಾವು ಕಂಡಂತೆ ಈಜಿಪ್ಟ್ನೆಲ್ಲ ಪುರುಷರು ಯಾರು ಅನ್ನಿಸ್ಕೊಂಡಿದ್ರು ಫೆರೋಗಳು, ಅವ್ರು ಮಾತ್ರ ಆಳ್ತಾ ಬರ್ತಾಯಿದ್ರು. ಆದರೆ ಇಲ್ಲಿಂದ 3000 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ, ಅದು ಆ ಟೈಮಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ತುಂಬಾ ವ್ಯತ್ಯಾಸ ಕಾಣ್ತಾ ಇದ್ರು. ಅಂಥ ಟೈಮಲ್ಲಿ ವರ್ಷಗಳ ಗಟ್ಟಲೆ ಈಜಿಪ್ಟ್ನ ರಾಣಿಯಾದಂತಹ ಮತ್ತು ಈಜಿಪ್ಟನ್ನು ಏಕೈಕವಾಗಿ ಮಹಿಳೆಯ ರಾಣಿ ಆಳಿದಂತಹ ದೇವಸ್ಥಾನ ಇದು. ಹಟ್ಷಟ್ಸ್ಪುಟ್ಗೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಸೇಮ್ ಗಂಡಸರು ಥರನೇ ಮೀಸೆ, ಗಡ್ಡ ಮತ್ತು ಅವರ ದೇಹದ ಚರಿ ಎಲ್ಲ ಗಂಡಸರು ಥರ ಸ್ಟ್ಯಾಚ್ಯೂ. ಆದರೆ ಈ ಸ್ಟ್ಯಾಚ್ಯೂ ಮೂಲತಃ ಹಟ್ಷಟ್ಸ್ಪುಟ್ನ ಹೆಣ್ಣಿನ ರಾಣಿಯ ಸ್ಟ್ಯಾಚ್ಯೂ ಇದು. ಆ ಲೇಡಿ ರಾಣಿ ಯಾಕೆ ಗಂಡಸರು ಥರ ಸ್ಟ್ಯಾಚ್ಯೂ ಮಾಡ್ಕೊಂಡ್ರು ಅಂತಂದರೆ, ವರ್ಷಗಳ ಕಾಲ ಎಲ್ಲ ಈಜಿಪ್ಟ್ನ ಪುಟಗಳಲ್ಲೂ ಪುರುಷರದೇ ಅಸ್ತಿತ್ವ ಇತ್ತು. ಆದರೆ ಮೊದಲನೇ ಬಾರಿಗೆ ಹೆಣ್ಣು ಈಜಿಪ್ಟ್ನ ಆಳ್ಬಿಟ್ರೆ ಪುರುಷರಿಗೊಂದು ಸ್ವಲ್ಪ ಸಹಿಸೋಕ್ಕಾಗಲ್ವಲ್ಲ, ಅದಕ್ಕೇ ಅವರ ಕೆಂಗಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಲೇಡೀಸ್ ಆಗಿದ್ರು ಜೆಂಟ್ಸಿನ ಥರ ಸ್ಟ್ಯಾಚ್ಯೂ ಕಟ್ಟಿಸ್ಕೊಂಡು ಅವರ ದೇವಸ್ಥಾನನ ನಿರ್ಮಿಸ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಸುಮಾರು ದೇವಸ್ಥಾನಗಳನ್ನ ನೋಡಿದ್ರಲ್ಲ, ಮತ್ತೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ, ಕೂಫು, ಕಾಫ್ರೆ, ಸ್ಪಿನಾಕ್ಸು, ಇವೆಲ್ಲ ಅಂದರೆ ರಾಜರು ಅದ್ಯಾಕೆ ಕಟ್ಟಿಸ್ತಾ ಇದ್ರು ಅಂತಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಅವರ ಸಮಾಧಿಗೆ ಮತ್ತು ಅವರ ಅಸ್ತಿತ್ವಕ್ಕೆ, ಅವರು ಮುಂದಿನ ಪೀಳಿಗೆಯಲ್ಲಿ ಅವರು ಈಜಿಪ್ಟ್ನ ಆಳಿದ್ರು ಅಂತ ತೋರಿಸ್ಕೊಳ್ಳೋಕ್ಕೆ. ಹಾಗೆಯೇ ಮಹಿಳೆಯರಿಗೂ ಅವ್ರಿಗೂ ಆಸೆ ಇರಲ್ವಾ, ಮುಂದಿನ ಪೀಳಿಗೆಗೆ ನಾನು ಒಬ್ಬ ಮಹಿಳೆಯಾಗಿ ಈಜಿಪ್ಟ್ನ ಹಲವಾರು ವರ್ಷಗಳ ಕಾಲ ಆಳಿದ್ದೀನಿ ಅಂತ. ಅದಕ್ಕೋಸ್ಕರ ಹಟ್ಷಟ್ಸ್ಪುಟ್ ಈ ದೇವಸ್ಥಾನವನ್ನು ನಿರ್ಮಿಸ್ಕೊಂಡ್ರು. ನೋಡಿ, ವಜ್ರ, ವೈಡೂರ್ಯ, ಚಿನ್ನಕ್ಕಿಂತ ತುಂಬ ಬೆಲೆ ಬಾಳುವಂತಹ ಏನ್ಷಿಯಂಟ್ ಈಜಿಪ್ಟಿಯನ್ ಪೇಂಟಿಂಗ್ಸು. ಏನ್ಷಿಯಂಟ್ ಈಜಿಪ್ಟ್ನ ಜನಗಳು ಗೋಡೆಗಳ ಮೇಲೆಲ್ಲ ಈ ಥರ ಯಾಕೆ ಬರ್ದಾಗ್ತಾ ಇದ್ರು ಅಂತಂದರೆ, ಆಗಿನ ಕಾಲದಲ್ಲಿ ರಾಣಿ ಮತ್ತು ಅವ್ರು ಮಾಡಿದಂಥ ಕೆಲಸಗಳು ಅದು ಮುಂದಿನ ಜನ್ರೇಷನ್ಗೂ ಗೊತ್ತಾಗಬೇಕಾಗಿತ್ತಲ್ಲ, ತಿಳಿಸ್ಬೇಕಾಗಿತ್ತಲ್ಲ. ಅದಕ್ಕೋಸ್ಕರ ಅವರು ಗೋಡೆಗಳ ಮೇಲೆಲ್ಲ ಈ ಥರ ಬರ್ದಾಗ್ತಾ ಇದ್ರು ಅವರ ಭಾಷೆಯಲ್ಲಿ.